ಬನ್ನಿ ನೆಕ್ಸ್ಟ್ ಆಸನ ಪ್ರಾಕ್ಟೀಸ್ ಮಾಡೋಣ. ಇದೇ ಥರ ಫಾರ್ವರ್ಡ್ ಬೆಂಡು, ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ. ಸೊ ಸ್ಟ್ರೆಚ್ ದ ಲೆಗ್ಸ್ ಫಾರ್ವರ್ಡ್. ಟೇಕ್ ಯುವರ್ ರೈಟ್ ಲೆಗ್ ಆನ್ ದ ಲೆಫ್ಟ್ ಅಪ್ಪರ್ ಥೈ. ಸೊ ಅರ್ಧ ಬದ್ಧ, ಅರ್ಧ ಅಂದರೆ ಹಾಫ್, ಅರ್ಧ ಪದ್ಮಾಸನ. ಬದ್ಧ ಮೀನ್ಸ್ ಟು ಬೈಂಡ್ or bind, hold something. So right hand will come around the waist, hold the right toes with the right hand. Inhale, take your left hand up. Exhale, slowly bend forward. Breathe slowly. 1. ಎಷ್ಟಾಗುತ್ತೋ ಮಾಡ್ತಾ ಹೋಗಿ, ಫುಲ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. 2, 3, 4 and 5. Inhale, slowly come up. Exhale, come back to right side. ಸೊ ನಾನು ಹೇಳಿದ ಥರ ಫ್ರೆಂಡ್ಸ್, ಎರಡು ಕಾಲು ರೈಟ್ ಲೆಫ್ಟ್ ಇನ್ವಾಲ್ವ್ ಆದರೆ ಎರಡು ಕಾಲುಗಳಿಗೆ ಆಸನ ಮಾಡಿ. ಒಂದೇ ಕಾಲು ಮಾಡಿ, ಇನ್ನೊಂದು ಕಾಲು ಬಿಡಬೇಡಿ. ಓಕೆ, ಟೇಕ್ ಯುವರ್ ಲೆಫ್ಟ್ ಲೆಗ್ ಆನ್ ದ ರೈಟ್ ಅಪ್ಪರ್ ಥೈ. ಸ್ಲೋಲಿ ಟೇಕ್ ದ ಲೆಫ್ಟ್ ಹ್ಯಾಂಡ್, ಹೋಲ್ಡ್ ಯುವರ್ ಬಿಗ್ ಟೋಸ್. ಏಕಂ ಇನ್ಹೇಲ್, ದ್ವೇ ಎಕ್ಸೇಲ್. Slowly bend forward. Breathe. 1, 2, 3, 4, 5. Inhale, slowly come up. Exhale, come back to Samasthiti. ಸೊ ಅರ್ಧ ಬದ್ಧ ಪದ್ಮ ಪಶ್ಚಿಮೋತ್ತಾನಾಸನ ಮಾಡೋದ್ರಿಂದ ನಿಮ್ಮ ಶೋಲ್ಡರ್ ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತು ಕೋರ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಮತ್ತು ನೀವು ಪ್ರತಿಯೊಂದು ಆಸನನೂ ಹೋಲ್ಡ್ ಮಾಡಿ ಬ್ರೀತ್ ಮಾಡ್ತಾ ಇದ್ದಾಗ ನಿಮ್ಮ ಬ್ರೀತಿಂಗ್ ಸೌಂಡ್ ಮೇಲೆ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಒಂಥರ ಮೆಡಿಟೇಷನ್ ಪ್ರಿಪ್ರೇಷನ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ನಾವಾಸನ ಮಾಡೋಣ. ಸೊ ನಾವಾಸನ ಮೇನ್ಲಿ ನಿಮ್ಮ ಕೋರ್ ಮಸಲ್ಸ್ ಮೇಲೆ ವರ್ಕ್ ಆಗುತ್ತೆ. ಸೊ ಫ್ಯಾಟ್ ಬರ್ನಲ್ಲೂ ಈ ಆಸನ ಹೆಲ್ಪ್ ಮಾಡುತ್ತೆ. ಸ್ಲೋಲಿ ನಾವಾಸನಗೆ ಫಸ್ಟು ಕಾಲು ಲಿಫ್ಟ್ ಮಾಡಿ ನಿಮ್ಮ ಗ್ಲೂಟ್ಸ್ ಮೇಲೆ ಬ್ಯಾಲೆನ್ಸ್ ಮಾಡಿ. ಸೊ ಇದೇ ಥರ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಸ್ಲೋ ಆಗಿ ಎಷ್ಟಾಗತ್ತೋ ಅಷ್ಟು ಕಾಲು ಮುಂದೆ ಸ್ಟ್ರೆಚ್ ಮಾಡಿ. ಬ್ಯಾಕ್ ಸ್ಟ್ರೇಟ್ ಆಗಿರಬೇಕು. ಸ್ಲೋಲಿ ಟೇಕ್ ಯೋರ್ ಹ್ಯಾಂಡ್ಸ್ ಫಾರ್ವರ್ಡ್. ಸೊ ಚಿನ್ನನ್ನ ಟೈಟ್ ಮಾಡಬಾರ್ದು, ಲೂಸ್ ಮಾಡಿ. ಲುಕ್ ಎಟ್ ಯುವರ್ ಬಿಗ್ ಟೋಸ್. 1, 2, 3, 4, 5, 6, 7, 8. Slowly exhale, come back to ಸಮಸ್ಥಿತಿ. ಸೊ ನಾವಾಸನ ಮಾಡೋದ್ರಿಂದ ನಿಮ್ಮ ಇಡೀ ಬಾಡಿನಲ್ಲಿರೋ ಮಸಲ್ಸು, ಜಾಯಿಂಟ್ಸು ಎಲ್ಲ ಸ್ಟ್ರೆಂಥನ್ ಆಗುತ್ತೆ, ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮ ಕೋರ್ ಮಸಲ್ಸ್, ಅಬ್ಡೋಮಿನಲ್ ಏರಿಯಾ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಲೇಡೀಸ್ನಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋ ಅಂಥವ್ರಿಗೆ ಈ ಆಸನ ಒಳ್ಳೆಯದು. ಪ್ರಾಕ್ಟೀಸ್ ಮಾಡಿ, ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಗ್ಯಾರಂಟಿ ಕರೆಕ್ಷನ್ ಆಗುತ್ತೆ.